ಸನ್ಯಾಸಿಗಳಿಗೆ ಎಷ್ಟು ಒಂದು ಕೂದಲಿರೋದ್ರಿಂದ ಎಷ್ಟು ಸಮಸ್ಯೆಗಳು ಅಂತ ಹೇಳ್ತಾರೆ. ಕ್ಷೌರಿಕನನ್ನ ಆಶ್ರಯಿಸಬೇಕು, ಜಟಗಳನ್ನ ಬಿಡಿಸ್ಬೇಕು, ಏನು ಬರುತ್ತೆ ಅದನ್ನ ಹೋಗಲಾಡಿಸ್ಕೊಳ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗಲಾದ್ರೂ ಮಧ್ಯದಲ್ಲಿ ಕೂದಲು ಉದುರಕ್ಕೆ ಆರಂಭ ಆಗ್ಬಿಡುತ್ತೋ ಅಂತಂದ್ರೆ ಅವ್ನು ಬರೀತಾನೆ, ಕೂದು ಉದರಲಿಕ್ಕೆ ಆರಂಭ ಆಗ್ಬಿಡುತ್ತೋ ಆವಾಗ ಜನರು ಚಿಂತಿತರಾಗ್ತಾರೆ, ದುಃಖಿಗಳಾಗ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ಎದೆ ಬಡಿದ್ಕೊಂಡು ಅಳ್ತಾರೆ, ಎದೆ ಬಡಿದ್ಕೊಂಡು ಅಳ್ತಾರೆ, ಮೋಹಿತರಾಗ್ತಾರೆ. ಅಲ್ಲ, ಇವತ್ತು ಬಾಳ್ಡೆಡ್ ಆದವ್ರನ್ನ ಕೇಳಿ ಗೊತ್ತಾಗುತ್ತೆ. ಸೊ ಮೋಹಿತರಾಗ್ತಾರೆ. ಸೊ ಹೀಗೆ 16 ಬಾಧೆಗಳಿವೆ, 16 ಬಾಧೆಗಳು. ಇಂತಹ ಬಾಧೆಗಳನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ನಾವು ಮುಂದನ ಮಾಡಿಸ್ಕೊಳ್ತೀವಿ ಅಂತ ಅವನು ಹೇಳ್ತಾನೆ. ಸೊ ಒಟ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಅವನನ್ನ ನೋಡಿ ಇವನು ಇಂಪ್ರೆಸ್ ಆಗ್ತಿರ್ತಾನೆ. ಇಂಪ್ರೆಸ್ ಆಗಿ ಸನ್ಯಾಸವನ್ನ ಸ್ವೀಕರಿಸಿ ಅವನ ಹಿಂದೆನೆ ಹೊರಟ್ಬಿಡ್ತಾನ. ಸೊ ಹೀಗೆ ನಾಗಸೇನನ ಸನ್ಯಾಸ ಆಗುತ್ತೆ. ಈ ಕಡೆ ಮಿಲಿಂದ ಒಬ್ಬ ದೊಡ್ಡ ರಾಜನಾದ್ರೂ ಕೂಡ ದೊಡ್ಡ ಪಂಡಿತ. ಎಂತಹ ಪಂಡಿತ ಅಂದ್ರೆ ನೀವು ಇಲ್ಲಿ ನೋಡಿ, ಉತ್ತರ ಕೊಡೋದು ದೊಡ್ಡದಲ್ಲ. ಯಾವತ್ತು ಪ್ರಶ್ನೆ ಕೇಳೋದು ಬಹಳ ಕಷ್ಟ. ನಾವು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತಿದ್ವಿ, ನೀವು ಪ್ರಶ್ನೆ ನಮ್ಮನ್ನ ಗುರುಗಳು ಹಾಗೆ ಹೇಳ್ತಿದ್ರು, ಗುರುಗಳು ಪಾಠ ಮಾಡೋದು ಮುಖ್ಯ ಅಲ್ಲ, ನಿನ್ನಲ್ಲಿ ಪ್ರಶ್ನೆ ಹುಟ್ಟಬೇಕು. ನಿನ್ನಲ್ಲಿ ಎಲ್ಲಿವರೆಗೆ ಪ್ರಶ್ನೆ ಹುಟ್ಟೋದಿಲ್ವೋ ಅಲ್ಲಿವರೆಗೆ ನೀನೇನು ಕಲ್ತಿಲ್ಲ ಅಂತಾನೆ ಅರ್ಥ. ಕಲ್ತವನ್ನೆಲ್ಲರಿಗೂ ಏನು ಅಂದ್ರೆ ಪ್ರಶ್ನೆಗಳು ಹುಟ್ಟುತ್ತವೆ. ಸೊ ಮಿಲಿಂದ ಶ್ರೇಷ್ಠತೆ ಎಲ್ಲಿದೆ ಅಂದ್ರೆ ಅವನ ಪ್ರಶ್ನೆಗಳು ತುಂಬಾ, ಅದು ವಿತಂಡವಾದವೇ ಇರಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ಪ್ರಶ್ನೆಗಳನ್ನ ಎಂತೆಂತ ಪ್ರಶ್ನೆ ಕೇಳ್ತಾನೆ ಅಂದ್ರೆ, ಅವನು ದೊಡ್ಡ ಪಂಡಿತ. ಅವನೇನ್ ಮಾಡ್ತಾನೆ, ಈ ಭಾರತ ಅಂದ್ರೆ ಇದು ಪಂಡಿತರ ನಾಡು, ವಿದ್ವಾಂಸರ ನಾಡು, ನಾನು ಎಲ್ಲ ಪಂಡಿತರ ಬಳಿಗೂ ಹೋಗಿ ವಾದ ಮಾಡ್ತಾನೆ. ನಾನು ಬೌದ್ಧರ ಕಾಲದಲ್ಲಿ ಆ ಸಂದರ್ಭದಲ್ಲಿ ಸುಮಾರು 64 ಪಂಥಗಳಿದ್ವು ಉತ್ತರ ಭಾರತದಲ್ಲಿ. 64 ಪಂಥ, ಒಂದೆರಡಲ್ಲ, 64 ಸಂಪ್ರದಾಯಗಳಿದ್ವು. 64 ಸಂಪ್ರದಾಯಗಳಲ್ಲಿ ಪೂರ್ಣ ಕಶ್ಯಪ, ಮಕ್ಕಳಿಗೋಸಾಲ, ನೀವೆಲ್ಲ ಹೆಸರು ಕೇಳಿರ್ಬೋದು.